ನನ್ನ ಈ ಚಿತ್ರರಂಗದ ಪಯಣದಲ್ಲಿ ನನಗೆ ಎಷ್ಟು ವರ್ಷ ಆಯಿತು ಅನ್ನೋದು ನೆನಪು ಬರ್ತಾ ಇಲ್ಲ. ಆದರೆ ಎಷ್ಟು ಚಿತ್ರಗಳನ್ನು ಮಾಡಿದೆ ಅನ್ನೋದು ಅದು ಬರೀ ಸಂಖ್ಯೆ. ಆದರೆ ಈ ಸಂಭ್ರಮವನ್ನು ನಾನು ಆಚರಿಸ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರರಂಗ ಅದನ್ನು ಹಂಚಿಕೊಂಡು ನನಗೇನು ಗೌರವ ಕೊಟ್ಟಿದೆಯಲ್ಲ ಅದಕ್ಕೆ ನಾನು ತಲೆ ಬಾಗ್ತೀನಿ. ಮುಖ್ಯವಾಗಿ ನನ್ನ 250ನೇ ಚಿತ್ರ ಅದು ಚಾರ್ಜ್ ಶೀಟ್ ಅಂತ ಬಂದಿರೋದು ಒಂದು ರೀತಿ ರೋಮಾಂಚಕಾರಿಯಾದ ನನ್ನ ಬೆಳವಣಿಗೆ ನನಗೆ. ಯಾಕೆಂದರೆ ಇಲ್ಲಿ ಯಾವತ್ತೂ ಅಷ್ಟೇ ಕುಟುಂಬ ಫಸ್ಟ್, ಫ್ಯಾಮಿಲಿ ಫಸ್ಟ್ ಅಂತ ಹೇಳ್ತೀವಿ. ಯಾವಾಗ ಕುಟುಂಬ ಮೊದಲು ಬರುತ್ತೆ, ಆದ್ಯತೆ ಬರುತ್ತೆ, ಸಂಸಾರ ಇರುತ್ತೆ, ಅಲ್ಲಿ ಸಂಭ್ರಮ ಇರುತ್ತೆ, ಸಂತೋಷ ಇರುತ್ತೆ. ಅಂಥ ಸಂಭ್ರಮ ಅಂಥ ಸಂತೋಷವನ್ನು ಕಿತ್ತುಕೊಟ್ಟಂಥ ನನ್ನ ಕುಟುಂಬಕ್ಕೆ ಅಂದರೆ ಚಿತ್ರದಲ್ಲಿ ಅವನು ಹೆಂಡತಿನೂ ಕಳ್ಕೊಂಡಿರ್ತಾನೆ, ಮಗಳು ದೂರ ಆಗಿರ್ತಾಳೆ, ಅವನ ಸಂಕಷ್ಟ ಏನಿರುತ್ತೆ ಅನ್ನೋದು ಮಾತ್ರ ಊಹಿಸ್ಕೊಂಡಾಗ ತುಂಬ ನೋವಾಗುತ್ತೆ. ಆದರೆ ಆ ಹುಡುಕುವಿಕಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಕೆಲಸ ಮಾಡಿ ಈ ಒಂದು ಪ್ರಕರಣಕ್ಕೆ ನ್ಯಾಯ ಒದಗಿಸಿದೆಯಲ್ಲ ಅದಕ್ಕೆ ಒಂದು ಮೊದಲನೇ ಹ್ಯಾಟ್ಸ್ ಆಫ್ ಅಂತ ನಾನು ಕರಿತೀನಿ. ಮುಖ್ಯವಾಗಿ ನನ್ನ ಜೊತೆ ಪಾತ್ರ ಮಾಡಿದ ಪ್ರತಿಯೊಬ್ಬ ಕಲಾವಿದನು, ಅದರಲ್ಲಿ ನಮ್ಮ ಹರ್ಷ ಬ್ರಹ್ಮನ್ ಇರ್ಬೋದು ಅಥವಾ ಅನೇಕ ಜನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಿನ ವಯಸ್ಸಲ್ಲಿ ಭಾಳ ಕಡಿಮೆಯವರು, ಹೆಚ್ಚು ಕಡಿಮೆ ನನ್ನ ಅರ್ಧ ವಯಸ್ಸಿನವರು ಅವರೆಲ್ಲ ತುಂಬ ಚೆನ್ನಾಗಿ ನನಗೆ ಸಾಥ್ ಕೊಟ್ಟು ಈ ಸಿನಿಮಾನ ಗೆಲ್ಲುವ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಾಗೆ ಮೊದಲನೆಯದಾಗಿ ಈ ಚಿತ್ರದ ನಿರ್ಮಾಪಕರಾದಂಥ ದಿನೇಶ್ ಹಾಗೂ ಲಕ್ಷ್ಮಣ್ ಅವ್ರಿಗೆ, ಹಾಗೂ ನಿರ್ದೇಶಕರಾದಂಥ ವೆಂಕಟ್ ಭರದ್ವಾಜ್ ಅವ್ರಿಗೆ, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಸಮೀರ್ ಕುಲಕರ್ಣಿ ಅವ್ರಿಗೆ, ಹಾಗೂ DOP ಆದಂಥ ಪ್ರಮೋದ್ ಅವ್ರಿಗೆ, ಹಾಗೂ ಸಂಕಲನಕಾರನಾದ ಶಮೀಕ್ ವೆಂಕಟ್ ಭರದ್ವಾಜ್ ಅವ್ರಿಗೆ ನನ್ನ ಧನ್ಯವಾದಗಳು ಹೇಳ್ತೀನಿ. ನನಗೆ ನಿಜಕ್ಕೂ ಹೇಳಬೇಕಂದ್ರೆ ನನಗೆ ಅಂತಲ್ಲ, ಯಾರಿಗೆ ನೋಡಿದ್ರೂ ಆ ಮನಸ್ಸು ಕರುಳು ಕೀಳಂಗಾಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಯಾಕೆ ಅಂದರೆ ಕೆಲವು ಸನ್ನಿವೇಶ ಇದೆ ನೋಡಿ, ಆ ಸನ್ನಿವೇಶ ಕುಟುಂಬದಲ್ಲಿರುವಂಥ ತಾಯಿ, ಹೆಂಡತಿ, ಮಕ್ಕಳು ಅಂತ ಒಂದು ಸಂಸಾರ ಇರುತ್ತಲ್ಲ, ಆ ಸಂಸಾರಕ್ಕೆ ಮನ ಹಂಗೆ ಕರ್ಗೋಗ್ಬಿಡುತ್ತೆ. ಆ ರೀತಿ ಸನ್ನಿವೇಶಗಳಿದೆ. ಯಾಕೆಂದರೆ ಆ ಸನ್ನಿವೇಶ ಮಗಳು ಕಳ್ಕೊಂಡಿರ್ತಾರೆ, ಹೆಂಡ್ತಿನ ಕಳ್ಕೊಂಡಿರ್ತಾನೆ. ಇಷ್ಟೆಲ್ಲ ಕಳ್ಕೊಂಡು ಅವರು ಒಂದು ಜೀವನ ನಡೆಸಬೇಕಾದ್ರೆ ಮಗಳನ್ನ ಹುಡ್ಕಕ್ಕೆ ಹೋಗ್ತಾರಲ್ಲ, ಆ ಕೆಲವು ಸನ್ನಿವೇಶಗಳಂತೂ ಎಂಥ ಹೆಣ್ಮಕ್ಳು ಎಷ್ಟೇ ಸ್ಟ್ರಾಂಗಾಗಿ ಕೂತಿದ್ರೂ ಸಹ ಕಣ್ಣಲ್ಲಿ ನೀರು ತರಿಸ್ಬಿಡುತ್ತೆ. ನನಗೆ ಹಾಗಾಯಿತು, ಸಿನಿಮಾ ಅಂತ ನೋಡ್ತಾ ಇದ್ದು ನನ್ನ ಕಣ್ಣಲ್ಲಿ ನೀರು ಬಂತು. ಆ ರೀತಿ ಒಂದು ಸನ್ನಿವೇಶಗಳನ್ನು ಇಟ್ಟಿದ್ದಾರೆ ಡೈರೆಕ್ಟ್ರು. ಪಾತ್ರದಲ್ಲಿ ನೋಡಿದ್ದು ಭಾಳ ಸಂತೋಷ ಆಯಿತು. ಯಾಕಂದರೆ ವೆರಿ ಟ್ಯಾಲೆಂಟೆಡ್ ಪರ್ಸನ್, ಇವರಿಂದ ನಾವು ಕಲ್ತಿರೋದು. ಹಾಗಾಗಿ ಎಷ್ಟು ಸಿನಿಮಾಗಳಂದರೆ ಅದು ಒಂದಾನೊಂದು ಕಾಲದಲ್ಲಿ, ಆಮೇಲೆ ಅದಾದಮೇಲೆ ಇದು ಚಂದನದ ಗೊಂಬೆ. ನನಗೆ ತುಂಬ ಇಷ್ಟ ಆಗಿದ್ದ ಪಾತ್ರ ಅಂದರೆ ಇದು ಚಂದನದ ಗೊಂಬೆಯಲ್ಲಿ ಏನು ಲೀಲಾಜಾಲವಾಗಿ ನ್ಯಾಚುರಲ್ ಆದ ಅನಂತ್ನಾಗ್ ಅವರು ಹೇಗೆ ಒಂದು ನೈಜ ಅಭಿನಯನೂ ಸುಂದರ್ ಸರ್ದು ಹಾಗೆ ನನಗೆ ತುಂಬ ಇಷ್ಟವಾದ ವ್ಯಕ್ತಿ. ಈಗಿನ ಪರಿಚಯ ಅಲ್ಲ, 35 ವರ್ಷದ ಪರಿಚಯ. 35 ವರ್ಷದ ಪರಿಚಯ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ನೀಟ್ ಪಿಕ್ಚರು, ತುಂಬ ಚೆನ್ನಾಗಿದೆ. ಈಗಿನ ಸಮಾಜಕ್ಕೆ ಏನು ಬೇಕೋ ಅದನ್ನು ಹೇಳಿದ್ದಾರೆ. ಮೇಲಾಗಿ ಇದು ತಾವಾಗಿ ಹೆಣೆದಿರೋ ಕತೆ ಅಲ್ಲ, ನೈಜ ಕಥೆನ ಅದನ್ನು ಹೆಣೆದ್ಬಿಟ್ಟು ನಮಗೆಲ್ಲ ತೋರಿಸಿದ್ದಾರೆ. ತುಂಬ ಒಳ್ಳೆಯ ಸಿನಿಮಾ. ಹರ್ಷ ಅವರಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಈಗ ತಾನೇ ಹೇಳ್ತಾ ಇದ್ದೆ, ಅವ್ರಿಗೆ ಕರ್ನಾಟಕಕ್ಕೆ ಒಂದು ಒಳ್ಳೆ ಆರ್ಟಿಸ್ಟ್ ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ. ಆಮೇಲೆ ಅವರು ಡೈರೆಕ್ಟ್ರು ಅಷ್ಟೇ, ಅವ್ರು ಏನು ರೀ ಆ್ಯಕ್ಟ್ರು ರಾಕ್ಷಸರು ಗೊತ್ತಿಲ್ಲ ನನಗೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಎಲ್ಲರೂ ಪ್ರತಿಯೊಬ್ಬರು ಆಲ್ ಇನ್ನು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಸು ಮತ್ತು ಕಾನ್ಸ್ಟೇಬಲ್ಸು ಎಲ್ಲರೂ ಅವರ ಪಾತ್ರ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಅದಕ್ಕೆಲ್ಲದಕ್ಕೂ ಕಿರೀಟ ಇದ್ದಂಗೆ ನಮ್ಮ ಸುಂದರ್ ಸರ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ ಸುಂದರ್ ಸರ್ ಅವರು ಪಿಕ್ಚರ್ ನೋಡೋಕ್ಕೆ ಬಂದಿದ್ದಕ್ಕೆ. ಬಟ್ ಏನು ಖುಷಿ ಅಂದರೆ ನಮ್ಮ ಜರ್ನಿ ಆವಾಗಿಂದ ಜೊತೆಲಿ ಬಂದಿದೆ. ಸೊ ನನಗೊಂದು ಸೌಭಾಗ್ಯ ಏನು ಸಿಕ್ತಂದರೆ ಅವ್ರ ಜೋಡಿಯಾಗಿಯೂ ಕೂಡ ನಾನೊಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ. ಸೊ ಅದಾದಮೇಲೆ ಬೇರೆ ಮಾವ ಆ ಥರ ಎಲ್ಲ ಪಾತ್ರಗಳು ತುಂಬ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಇವತ್ತು ಅವರು ನಿನ್ನೆ ನನಗೆ ಫೋನ್ ಮಾಡಿ ಕರೆದಾಗ ತುಂಬಾ ಖುಷಿ ಆಯಿತು. ಆ್ಯಂಡ್ 250ನೇ ಚಿತ್ರ, ಆಮೇಲೆ 75ನೇ ವರ್ಷದ ಬರ್ಡೇ. ತುಂಬ ಖುಷಿ ಆಗ್ತದೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪ್ರತಿ ಕಲಾವಿದರು ಹಿಂಗೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತ ನಾನು ಆಸೆ ಪಡ್ತೀನಿ. ದಯವಿಟ್ಟು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಸಿನಿಮಾ ತುಂಬ ಚೆನ್ನಾಗಿದೆ, ಅದ್ಭುತವಾಗಿ. ಪೊಲೀಸ್ ಅಂದರೆ ನಾವು ತಪ್ಪು ತಿಳ್ಕೊತೀವಿ, ಬೈತೀವಿ. ಅವ್ರದ್ದು ಒಂದು ಪಾತ್ರನ ಯಾವ ರೀತಿ ತೊಗೊಂಡೋಗಿದ್ದಾರೆ, ಎಲ್ಲ ವಿಷಯದಲ್ಲೂ ಪೊಲೀಸವರು ನ್ಯಾಯ ಕೊಡ್ತಾರೆ ಅನ್ನೋದನ್ನ ನಾನು ಹೇಳಿದೆ. ನೀವು ನನ್ನ ಜೋಡಿಯಾಗುವ ಈ ಸಿನಿಮಾಗೆ ಬಂದಿರೋ ಎಲ್ಲ ಜೋಡಿಯಾಗಿ ಆ್ಯಕ್ಟ್
ಇಲ್ಲ, ನನಗೆ ನಿಜ ಹೇಳ್ತೀನಿ, ಇವತ್ತು ನಾವೆಲ್ಲ ಬೆಳೆದಿರ್ಬೋದು ಅಂದರೆ ನನ್ನ ಗೆಳೆತನ ಅದು ಸುಧಾ ನರಸಿಂಹರಾಜು ಆಗಿರ್ಬೋದು ಅಥವಾ ಅಂಜಲಿ ಆಗಿರ್ಬೋದು, ತ್ರಿವೇಣಿ ಆಗಿರ್ಬೋದು, ಗಿರಿಜಾ ಲೋಕೇಶ್ ಆಗಿರ್ಬೋದು, ಮಮತಾ ರಾವ್ ಆಗಿರ್ಬೋದು, ಇವರೆಲ್ಲ ನನಗೆ ಒಂದು ರೀತಿ ಒಂದು ತಾಯಿ ಮಮತೆಯನ್ನು ಕೊಟ್ಟು ನನ್ನ ಬೆಳೆಸಿದ್ದಾರೆ. ತುಂಬ ನಮ್ದು ನಿಜ ಹೇಳ್ಬೇಕಂದ್ರೆ ಒಂದು ಕುಟುಂಬದ ಥರ ಇತ್ತು. ಅದರಿಂದ ಆ ವಿಶ್ವಾಸ ಅವತ್ತಿಂದ ಇವತ್ತವರೆಗೂ ಅದೇ ಥರ ಇದೆ. ಒಂದು ಚೂರು ಯಾರಲ್ಲೂ ಒಂದು ಕಲ್ಮಶ ಇಲ್ಲ, ಬೇಜಾರಿಲ್ಲ, ಅಷ್ಟು ಪ್ರೀತಿ ಇದೆ ಯಾರಲ್ಲೂ. ನಾವೊಂದು ಕುಟುಂಬನೇ ಆಗಿದ್ವಿ. ಯಾವಾಗಲೂ 250ನೇ ಚಿತ್ರ, ಕಂಗ್ರ್ಯಾಚುಲೇಷನ್. ಅದು ಇನ್ನೂ ಬೆಳೀತಾ ಇರಲಿ ಅಂತ ವಿಶ್ ಮಾಡ್ತೀನಿ ನಾನು. ದೇವ್ರು ಒಳ್ಳೇದು ಮಾಡಲಿ. ಆಲ್ ದಿ ಬೆಸ್ಟ್. ನೋಡು, ಅವ್ರು ನನಗೆ ಫೋನ್ ಮಾಡಿ ನನ್ನ ಆಪ್ತರನ್ನು, ನನಗೆ ಭಾಳ ಹತ್ತಿರವಾದವ್ರನ್ನ ಮಾತ್ರ ಈ ಶೋ ಕರಿತೀನಿ ಅಂದಾಗ ನಂಗೆ ತುಂಬ ಸಂತೋಷ ಆಯಿತು. ಆ್ಯಂಡ್ ಇದೊಂಥರ ಸುದಿನ, ಯಾಕೆಂದರೆ ವಿಜಯೋತ್ಸವ ಸಾಧಿಸಿದಂಥ ದಿನ. 250 ಸಿನಿಮಾ ಒಬ್ಬ ಕಲಾವಿದ ಕಂಪ್ಲೀಟ್ ಮಾಡೋದು ಅಂದರೆ ಚಿಕ್ಕ ವಿಷಯ ಅಲ್ಲ. ಸುಂದರ್ ಅಮೋಘವಾದ ನಟ, ರಂಗಭೂಮಿಯಿಂದ ಬಂದವರು, ಒಳ್ಳೆ ಚಿತ್ರಗಳನ್ನು ಮಾಡಿದ್ದಾರೆ. ಆತ್ಮೀಯ ಗೆಳೆಯ, ಅವರು 500 ಚಿತ್ರಗಳನ್ನು ಮಾಡಲಿ ಅಂತ ನಾನು ಹರಿಸ್ತೀನಿ. ಡೈರೆಕ್ಟರ್ ಭಾರದ್ವಾಜ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿ ಒಳ್ಳೆ ಚಿತ್ರವನ್ನು ನೀಡಿದ್ದಾರೆ. ಇಡೀ ತಂಡದ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು, ಶ್ಲಾಘನೀಯ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಿಜವಾಗ್ಲೂ ನಮಗೆ ಹೆಮ್ಮೆ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ. ಪ್ರತಿ ಸಿನಿಮಾದಲ್ಲೂ ಅವರದೊಂದು ವಿಶೇಷವಾದ ಪಾತ್ರ ಡಿಪಾರ್ಟ್ಮೆಂಟ್ ಇದ್ದಾಗ ನಮ್ಗೆ ತುಂಬ ಖುಷಿ ಅನಿಸುತ್ತೆ. ಈ ಸಿನಿಮಾಕ್ಕೆ ನಮ್ಮೆಲ್ಲರ ಪರವಾಗಿ ಶುಭ ಹಾರೈಕೆ 100 ದಿನಗಳತ್ತ ಸಾಗಲಿ. ಥ್ಯಾಂಕ್ ಯು. ಏನೋ ಹೊಡೆಯೋದು, ಹಿಂಸೆ ಕೊಡೋದಂತಾರೆ, ಬಟ್ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಕೂಲಾಗಿ ತೊಗೊಂಡೋಗಿದ್ರೆ ಎಂಡವರೆಗೂ ನಿಮ್ಮ ತಾಕತ್ತೇನು, ತಪ್ಪು ಮಾಡೋರ್ಗೆ ಏನು ಶಿಕ್ಷೆ ಕೊಟ್ಟಿದ್ರೆ ಕೊನೆಯಲ್ಲಿ ತೋರಿಸ್ಬಿಟ್ಟು ಅದನ್ನು ನಿರೂಪಿಸ್ಬಿಟ್ಟಿದ್ದೀರಾ. ತುಂಬಾ ಇಷ್ಟ ಆಯಿತು. ದೇವರು ಒಳ್ಳೇದು ಮಾಡಲಿ. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ನಮ್ಮ ಕನ್ನಡ ಕಲಾವಿದರು ಬರಬೇಕು ಅನ್ನೋದು ನಂಗೆ ತುಂಬ ಆಸೆ. ಇಷ್ಟು ಒಳ್ಳೆ ಅಭಿನಯ ಗೊತ್ತಿರೋರು, ಸರಸ್ವತಿ ಪುತ್ರರು, ಇವರೆಲ್ಲ ಮುಂದೆ ಬರಲಿ ಅಂತ ನಾನು ಕೇಳ್ತೀನಿ. ಈ ಸಿನಿಮಾಗೆ ನೀವೆಲ್ಲ ಎಂಕರೇಜ್ ಮಾಡಬೇಕು, ಎಲ್ಲ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್, ಒಳ್ಳೇದಾಗಲಿ. 100 ದಿನದ್ದು ನಿಮ್ಮ 100 ದಿನ ಸಂಭ್ರಮಕ್ಕೂ ನಾವೆಲ್ಲ ಇದೇ ಥರ ಬಂದು ನಿಂತ್ಕೊಳ್ಳೋಂಗಾಗಲಿ. ಖಂಡಿತ ನೀವು ಅಭಿನಯ ಅಂತ ನನಗೆ ಒಂದು ನಿಮಿಷ ನೀವು ಆ್ಯಕ್ಟ್ ಮಾಡಿದ್ರೆ, ನೀವೇ ಡೈರೆಕ್ಟ್ರಾಗಿ ನೀವೇ ಬರ್ಕೊಂಡು ಹಿಂದ್ಬಡಿದ್ದೀರಾ ಅನಿಸ್ತು ನನ್ನ ಸೀನಲ್ಲಿ ನೋಡ್ತಾರೆ. ನಾನು ಗಿರ್ಜಮ್ಮ ಅಂತ ಏನು ಮಾಡಿದ್ದಾರೆ ಅಂತ ಮಾತಾಡ್ಕೊಂಡ್ರೆ ತುಂಬ ಚೆನ್ನಾಗಿ. ಒಬ್ಬ ಡೈರೆಕ್ಟ್ರಿಗೆ ಇಷ್ಟು ಆ್ಯಕ್ಟಿಂಗ್ ಗೊತ್ತಿದ್ರೆ ಅವರು ಕಲಾವಿದರಿಂದ ಆ್ಯಕ್ಟಿಂಗ್ ತೆಗಿಸ್ತಾರೆ ಅನ್ನೋದಕ್ಕೆ ನಿಮ್ಮನ್ನು ನೋಡಿ ಗೊತ್ತಾಯ್ತು. ಇಲ್ಲ, ಹಾಗಲ್ಲ ಅಂಚು, ನಾನು ಹೇಳ್ತೀನಿ, ಡೈರೆಕ್ಟರ್ಸ್ಗೆ ಆ್ಯಕ್ಟಿಂಗ್ ಬರೋದಿಲ್ಲ, ಅವ್ರಿಗೆ ಹೇಳ್ಕೊಡೋಕೆ ಮಾತ್ರ ಬರೋದು. ಬಟ್ ಆದರೆ ಇವ್ರು ಹಂಗಲ್ಲ, ಇವರು ನಟನಾ ರಾಕ್ಷಸ ಅಂತ ನಾನು ಹೇಳ್ಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ನೀವು ಡೈರೆಕ್ಟರ್ ಅಂತ ಖಂಡಿತ ಸಿನಿಮಾ ನೋಡೋಕೆ ಗೊತ್ತಿರಲಿಲ್ಲ. ಈ ಎಲ್ಲಿಂದ ಕರ್ಕೊಂಬಂದ್ರಪ್ಪ ಈ ತೆಲುಗು ನಟನ ಅಂದ್ಕೊಂಡೆ ನಾನು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ಡೈರೆಕ್ಷನು ತುಂಬ ಚೆನ್ನಾಗಿ, ಒಳ್ಳೆ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದು ನೈಜ ಘಟನೆ ಅಂತ ನೀವು ಹೇಳ್ತಾ ಇದ್ದೀರಾ, ಅವರು ಕೂಡ ಆಫೀಸರ್ ಕೂಡ ಹೇಳಿದ್ರು, ಒಳ್ಳೆಯದಾಗಲಿ. ಬಟ್ ನನಗೆ ನನ್ನ ಒಂದು ರಿಕ್ವೆಸ್ಟು ಕನ್ನಡ ಕಲಾಭಿಮಾನಿಗಳಿಗೆ, ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ಚಿತ್ರ ನೋಡಿ, ನಮ್ಮನ್ನೆಲ್ಲ ಪೋಷಿಸಿ ಬೆಳೆಸಿ. ಚಿತ್ರರಂಗ ಇವಾಗ ಬೆಳಿಬೇಕು, ನಮ್ಮ ಕನ್ನಡ ಚಿತ್ರರಂಗ ಇವಾಗ ಬೆಳಿಬೇಕು. ಆ ಸ್ಥಿತಿಯಲ್ಲಿ ನಾವು ಇದ್ದೀವಿ. ಖಂಡಿತ ಬೆಳೆಸಿ ಅಂತ ನಾನು ಕಳಕಳಿಯಾಗಿ ಕೇಳ್ಕೊತೀನಿ. ಇಂಥ ನಿರ್ದೇಶಕರಿಗೆ ಬೆಂಬಲ ಕೊಡಿ. ನನಗೆ ಇವ್ರನ್ನೆಲ್ಲ ನಾನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಮೇಡಮ್. ನೋಡಿ, ಅವರಾಗೆ ಬಂದು ಇಷ್ಟೊತ್ತು ತನಕ ಪೇಷನ್ಸ್ ಆಗಿ, ಬೇರೆ ಯಾರೂ ಬರಲ್ಲ ನೋಡಿ, ಅವರು ಪಾಪ ಎಲ್ಲ ಬಂದು ಇವತ್ತು ಇವರೇ ನಮಗೆ ಕಾಪಾಡ್ತಾ ಇರೋದು. ನಾನು ಹೌದು, ಹಿಂಗಿದ್ದಾರೆ ನೋಡಿ ತೋರಿಸ್ತಾ ಇರೋದು ನೀವೇ. ಥ್ಯಾಂಕ್ ಯು ಅದ್ರ ಮೇಲೆ ನಾನೇನು ಥ್ಯಾಂಕ್ ಯು, ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಜನಕ್ಕೆ ಒಂದು ಮನೆಗೂ ಈ ಸಿನಿಮಾದಲ್ಲಿ, ಈ ಸೀರಿಯಲಲ್ಲಿ ಇವರು ಅಭಿನಯಿಸಿದ್ದಾರೆ ಅಂತ ಇವತ್ತು ನೀವೆಷ್ಟು ಒಂದು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತೀರಾ ಅಂದರೆ, ನಾಳೆ ಬೆಳಿಗ್ಗೆ ಅವ್ರನ್ನ ಒಂದು ಸಣ್ಣ ಕಲಾವಿದನ ಒಂದು ದೊಡ್ಡ ಕಲಾವಿದೆಯಾಗಿ ತೊಗೊಂಬಂದು ನಿಲ್ಲಿಸ್ಬಿಡ್ತೀರಾ. ನಿಮ್ಮ ಉತ್ಸಾಹ ಇದೆಯಲ್ಲ, ಬರುವಾಗ ನೋಡ್ತಾ ಇದ್ದರೆ ಖುಷಿ ಆಗುತ್ತೆ. ನಮ್ಮ ಟೈಮಲ್ಲಿ ಇಷ್ಟೊಂದು ಇರಲಿಲ್ಲ, ಯಾರು ನಮ್ಗೆ ಇಷ್ಟು ಬೆಳೆಸೋಕ್ಕೆ. ಇವತ್ತು ಬೆಳಗ್ಗೆ ಒಂದು ಆ್ಯಕ್ಟ್ ಮಾಡೋರು ನಾಳೆ ಬೆಳಗ್ಗೆ ಸ್ಟಾರ್ ಆಗೋಗ್ತಾರೆ. ಅದಕ್ಕೆಲ್ಲ ನೀವೇ ಕಾರಣ. ನಿಮಗೆಲ್ಲ ಒಳ್ಳೇದಾಗಲಿ, ಆ ದೇವರು ನಿಮ್ಗೆ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ. ಇದೇ ಥರ ಎಲ್ಲರನ್ನೂ ಬೆಳೆಸ್ತಾ ಇರಿ ಅಂತ ಕೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಈಗ ತಾನೇ ಚಾರ್ಜ್ ಶೀಟ್ ಅನ್ನೋ ಒಂದು ಒಳ್ಳೆ ಕನ್ನಡ ಸಿನಿಮಾನ ನೋಡಿದೆ. ಒಳ್ಳೆ ಕನ್ನಡ ಸಿನಿಮಾ ಅಂತ ಏನಕ್ಕೆ ಹೇಳ್ತೀವಿ ಅಂತಂದರೆ, ಒಂದು ಸಿನಿಮಾದಲ್ಲಿ ಕಂಟೆಂಟ್ ಭಾರಿ ಮುಖ್ಯ ಆಗುತ್ತೆ. ಆ್ಯಂಡ್ ಈ ಸಿನಿಮಾದಲ್ಲಿ ಏನು ಕಂಟೆಂಟ್ ಹೇಳಕ್ಕೆ ಹೊರಟಿದ್ದಾರೆ ಅದು ಭಾರಿ ಸೊಸೈಟಿಗೆ ಹಾಗೂ ಹ್ಯೂಮನ್ ಎಮೋಷನ್ಸ್ ಇರೋವಂಥ ಒಂದು ಸಿನಿಮಾ. ಎಂಟೈರ್ ಸ್ಟಾರ್ ಕ್ಯಾಸ್ಟ್ಗೆ ಸುಂದರಾಜ್ ಸರ್ ಅವರ 250ನೇ ಚಿತ್ರ, ಕಂಗ್ರ್ಯಾಚುಲೇಷನ್ಸ್. ಈಸ್ ಅ ಲೆಜೆಂಡ್ ಟು ಕನ್ನಡ. ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ಖುಷಿ ಕೊಟ್ಟಿದ್ದು ನನಗೆ ನಮ್ಮ ಸಮೀರ್ ಕುಲಕರ್ಣಿ ಅವರ ಮ್ಯೂಸಿಕ್ಕು. ನಮ್ಮ ಗುರುಗಳು, ನಾನು ಫಸ್ಟು ಹಾಡಿದ್ದು ಅರ್ಬನ್ ಲ್ಯಾಡ್ಸಲ್ಲಿ ಅವಕಾಶ ಕೊಟ್ಟಿದ್ದು ಸಮೀರ್ ಅವರು. ಸೊ ಅವರ ಮ್ಯೂಸಿಕ್ ಡೈರೆಕ್ಷನನ್ನು
ಬೆಳ್ಳಿ ತೆರೆ ಮೇಲೆ ನೋಡೋದೊಂದು ಸಂಭ್ರಮಾಚರಣೆ. ಆ್ಯಂಡ್ ಎಂಟೈರ್ ತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ಕನ್ನಡ ಚಿತ್ರಗಳು ಇವತ್ತು ಥಿಯೇಟ್ರಿಗೆ ಬಂದು ಜನಗಳು ಜಾಸ್ತಿ ನೋಡೋವಂಥ ಪರಿಸ್ಥಿತಿಲಿದ್ದೀವಿ. ಅದಾಗಲಿ, ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಗೆಲ್ಲಿ ಚಾರ್ಜ್ ಶೀಟ್ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್.